ಮುಸ್ಲಿಂ ಬಾಲಕಿಯೊಂದಿಗೆ ಹಿಂದೂ ಯುವಕನ ಸುತ್ತಾಟ ಆಗಿದೆ. ಪ್ರಶ್ನೆ ಮಾಡಿದ ಯುವಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕೊಪ್ಪಳದ ಗಂಗಾವತಿಯ ಬಸಾಪಟ್ಟಣದಲ್ಲಿ ಘಟನೆ ನಡೆದಿರೋದು. ಅಪ್ರಾಪ್ತೆಯೊಂದಿಗೆ ಬೈಕಲ್ಲಿ ತೆರಳುತ್ತಾ ಇದ್ದ ಹಿಂದೂ ಯುವಕ ಈ ವೇಳೆ ಬೈಕ್ ಅಡ್ಡಗಟ್ಟಿ ಮುಸ್ಲಿಂ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಯುವಕನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿ ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಮುಸ್ಲಿಂ ಯುವಕರ ವಿರುದ್ಧ ಗಂಗಾವತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. 10 ಮುಸ್ಲಿಂ ಯುವಕರ ವಿರುದ್ಧ ಕೇಸ್ ದಾಖಲಾಗಿದೆ. ಮುಸ್ಲಿಂ ಯುವಕರ ವಿರುದ್ಧ ಗಂಗಾವತಿ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಕೇಸ್ ದಾಖಲಿಸಿದ್ದಕ್ಕೆ ಮುಸ್ಲಿಂ ಯುವಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮುಸ್ಲಿಂ ಬಾಲಕಿಯೊಂದಿಗೆ ಹಿಂದೂ ಯುವಕ ಸುತ್ತಾಟ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಯುವಕರ ಮೇಲೆ ಎಫ್ಐಆರ್ ಪ್ರಶ್ನೆ ಮಾಡಿದ್ದಾರೆ. ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಮೇಲೆ ಯಾಕೆ ಕೇಸ್ ಹಾಕಿದ್ದೀರಾ ಅಂತ ಮುಸ್ಲಿಂ ಯುವಕರು ಪ್ರಶ್ನೆ ಮಾಡ್ತಿದ್ದಾರೆ. ಯುವಕನ ಮೇಲೆ ಪೋಕ್ಸೋ ಕೇಸ್ ಯಾಕೆ ಹಾಕಿಲ್ಲ, ಆಕೆ ಅಪ್ರಾಪ್ತೆ, ಆಕೆ ಜೊತೆಗೆ ಸುತ್ತಾಡ್ತಾ ಇದ್ದಾನೆ, ಅವನ ಮೇಲೆ ಕೇಸ್ ಹಾಕಬೇಕಿತ್ತು, ಆದರೆ ನಮ್ಮ ಮೇಲೆ ಯಾಕೆ ಕೇಸ್ ಹಾಕಿದ್ದೀರಾ ಅಂತ ಮುಸ್ಲಿಂ ಯುವಕರು ಪ್ರಶ್ನೆ ಮಾಡ್ತಿದ್ದಾರೆ. ನಾವೇನೂ ತಪ್ಪು ಮಾಡಿಲ್ಲ, ನಮ್ಮ ಮೇಲೆ ಯಾಕೆ ಕೇಸ್, ಯುವಕನ ಮೇಲೆ ಪೋಕ್ಸೋ ಕೇಸ್ ಹಾಕಬೇಕಾಗಿತ್ತು ಅಂತ ಮುಸ್ಲಿಂ ಯುವಕರು ಕಿಡಿಕಾರಿದ್ದಾರೆ. ಸುತ್ತಾಟವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯುವಕರ ಮೇಲೇನೆ ಎಫ್ಐಆರ್ ದಾಖಲಾಗಿದೆ. ಕೊಪ್ಪಳದ ಗಂಗಾವತಿಯ ಬಸಾಪಟ್ಟಣದಲ್ಲಿ ಈ ಘಟನೆ ನಡೆದಿರೋದು. ಅಪ್ರಾಪ್ತೆ ಬಾಲಕಿಯ ಜೊತೆಗೆ ಹಿಂದೂ ಯುವಕ ಓಡಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಮುಸ್ಲಿಂ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಮುಸ್ಲಿಂ ಯುವಕರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಅಪ್ರಾಪ್ತೆಯೊಂದಿಗೆ ಬೈಕಲ್ಲಿ ಓಡಾಡ್ತಾ ಇದ್ದ ಹಿಂದೂ ಯುವಕ ಈ ವೇಳೆ ಬೈಕನ್ನು ಅಡ್ಡಗಟ್ಟಿ ಮುಸ್ಲಿಂ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಯುವಕನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿ ಮುಸ್ಲಿಂ ಯುವಕರ ಗುಂಪಿನ ವಿರುದ್ಧವೇ ಗಂಗಾವತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. 10 ಮುಸ್ಲಿಂ ಯುವಕರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಕೇಸ್ ದಾಖಲಿಸಿದ್ದಕ್ಕೆ ಮುಸ್ಲಿಂ ಯುವಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವೇನೂ ತಪ್ಪು ಮಾಡಿಲ್ಲ, ನಮ್ಮ ಮೇಲೆ ಯಾಕೆ ಕೇಸ್ ಹಾಕ್ತಿದ್ದೀರಾ, ಯುವಕನ ಮೇಲೆ ಪೋಕ್ಸೋ ಕೇಸ್ ಹಾಕಬೇಕಾಗಿತ್ತು, ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪೋಕ್ಸೋ ಕೇಸ್ ಹಾಕಲೇಬೇಕು, ಈ ಕೂಡಲೇ ದಾಖಲು ಮಾಡಿ ಅಂತ ಮುಸ್ಲಿಂ ಯುವಕರು ಒತ್ತಾಯ ಮಾಡ್ತಿದ್ದಾರೆ. ಗಂಗಾವತಿ ಠಾಣಾ ಅಧಿಕಾರಿ ಪ್ರಕಾಶ್ ಮಾಳೆ ಏಕಪಕ್ಷೀಯವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಮುಸ್ಲಿಂ ಯುವಕರು ಠಾಣೆಯ ಮುಂದೆಯೇ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಇನ್ನು ಕೆಲ ಕಾಲ ಠಾಣೆಯ ಮುಂದೆ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸ್ ದೌರ್ಜನ್ಯ ನೀವೇ ಕಣ್ಣಾರೆ ನೋಡಿ, ಸಾರ್ವಜನಿಕರು ಎಲ್ಲರೂ ಶೂಟ್ ಮಾಡ್ತೀನಿ ಅಂತ ಹೇಳೋದು. ಯಾರಾದ್ರೂ ಬಂದಿಲ್ಲಿ ನಿಂತ್ರೆ ನಿಮ್ಮನ್ನು ಶೂಟ್ ಮಾಡ್ತೀವಿ ಅಂತ ಹೇಳೋದು ಇವರು. ಯಾರು ಇವರಿಗೆ ಅಧಿಕಾರ ಕೊಟ್ಟಿರೋದು? ಸಾರ್ವಜನಿಕರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ನಿಮ್ಮ ಇರೋದು ಗುಂಡು ಯಾರ ಮೇಲೆ ಪೊಲೀಸ್ ಕೆಲಸಕ್ಕೆ ಅಡ್ಡಪಡಿಸ್ತಾ ಇದ್ದೀರಾ? ಯಾವ ಕಡೆಗೆ ಬಂದಿದ್ದೀರಿ ನೀವು? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಗುಡ್ ಮಾರ್ನಿಂಗ್. ಈ ಘಟನೆ ಯಾವಾಗ ಆಗಿರೋದು, ಆ ಯುವಕನ ಬಗ್ಗೆ ಮತ್ತು ಯುವತಿಯ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸ್ ಅಧಿಕಾರಿ ಪ್ರಕಾಶ್ ಮಾಳೆ ವಿರುದ್ಧ ಈಗ ಮುಸ್ಲಿಂ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನ್ಯ ಕೋಮಿನ ಯುವಕರಿಂದ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಹಿಂದೂ ಯುವಕ ಅಪ್ರಾಪ್ತಿಯ ಮುಸ್ಲಿಂ ಬಾಲಕಿಯ ಜೊತೆಗೆ ಸುತ್ತಾಟ ಮಾಡ್ತಿದ್ದಾನೆ, ಬೈಕಲ್ಲಿ ಓಡಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಬೈಕ್ ಅಡ್ಡಗಟ್ಟಿ ಮುಸ್ಲಿಂ ಯುವಕರು ಅವನನ್ನ ಪ್ರಶ್ನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮುಸ್ಲಿಂ ಯುವಕರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಈ ಕಾರಣಕ್ಕೆ ಮುಸ್ಲಿಂ ಯುವಕರ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆನೆ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿ ಪ್ರಕಾಶ್ ಮಾಳೆ ಏಕಪಕ್ಷೀಯವಾಗಿ ನಡ್ಕೊಳ್ತಾ ಇದ್ದಾರೆ, ಪಕ್ಷಪಾತ ಮಾಡ್ತಾ ಇದ್ದಾರೆ. ಅನ್ಯ ಕೋಮಿನ ಯುವಕರು ಈ ರೀತಿಯಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಯುವಕನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಬೇಕಾಗಿತ್ತು ಅಪ್ರಾಪ್ತೆ ಜೊತೆಗೆ ಓಡಾಡಿರೋದಕ್ಕೆ, ಆದರೆ ನಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಅವನ ವಿರುದ್ಧ ಪೋಕ್ಸೋ ಕೇಸ್ ಯಾಕೆ ದಾಖಲಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕೂಡಲೇ ಕೇಸ್ ದಾಖಲಾಗಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂದೆ ಕೆಲ ಕಾಲ ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಪೊಲೀಸ್ ಕೆಲಸಕ್ಕೆ ಅಡ್ಡಪಡಿಸ್ತಾ ಇದ್ದೀರಾ? ಈಗ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಗುಡ್ ಮಾರ್ನಿಂಗ್. ಈ ಘಟನೆ ಯಾವಾಗ ನಡೆದಿರೋದು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಮತ್ತೆ ಯುವಕ ಮತ್ತೆ ಯುವತಿಯ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ವೀಣಾ, ಇದು ನಿನ್ನೆ ಅಂದ್ರೆ ಮೊನ್ನೆ ಮಧ್ಯರಾತ್ರಿ ನಡೆದಿರುವಂತ ಘಟನೆ. ಅಂದ್ರೆ
ಒಂದು ಅವರ ಮುಸ್ಲಿಂ ಜನಾಂಗದ ಒಂದು ಬಡೇರಾತ್ ಅಂತ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಏನು ಹಿಂದೂ ಯುವಕ ಆಗಿರುವಂತ ವೆಂಕಟೇಶ ಒಂದು ಅನ್ಯ ಕೋಮಿನ ಒಂದು ಯುವತಿಯನ್ನ ಮಧ್ಯರಾತ್ರಿ ಅಂದ್ರೆ 12 ಗಂಟೆಗೆ ಗಂಗಾವತಿಗೆ ಕರ್ಕೊಂಡ್ ಬರ್ತಾನೆ. ಗಂಗಾವತಿಗೆ ಕರ್ಕೊಂಡ್ ಬಂದಿದ್ದಾಗ ಆಕೆಯನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗುವಾಗ ಒಂದು 4 ಜನ ಮುಸ್ಲಿಂ ಯುವಕರು ಆತನ ತಡೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಈ ಘಟನೆಗೆ ನಂತರ ಅವರ ತನ್ನ ಮೇಲೆ ಒಂದಿಷ್ಟು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಇತ್ತು. ಆ ಕಾರಣಕ್ಕಾಗಿ ಅವ್ರ ಮೇಲೆ ಪ್ರಕರಣ ದಾಖಲಾದ ನಂತರ ಅಲ್ಲಿ 4 ಜನ ಮುಸ್ಲಿಂ ಯುವಕರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಈ ನಂತರದಲ್ಲಿ ಆಗಿರುವಂತ ಬೆಳವಣಿಗೆ ಅಂದ್ರೆ ಇಲ್ಲಿ ಏನು ಒಂದಿಷ್ಟು ಮುಸ್ಲಿಂ ಯುವಕರು ನಿನ್ನೆ ಸಂಜೆ ವೇಳೆಗೆ ಗಂಗಾವತಿ ನಗರ ಠಾಣೆಗೆ ಹೋಗಿ ಅಲ್ಲಿ ಯಾವ ಕಾರಣಕ್ಕಾಗಿ ಇದನ್ನ ಕೇಸ್ ತೆಗೆದು ಮತ್ತೆ ಅವ್ರು ಬಂಧಿಸಿದ್ದಿ ಅನ್ನೋ ಕಾರಣಕ್ಕೆ ಮತ್ತೆ ಯಾವ ಅಂತ ವಿಚಾರಣೆ ಮಾಡಿದ್ರು. ಜೊತೆಗೆ ಅಲ್ಲಿ ಇರೋದಂತಿದ್ರೆ ಆ ಯುವತಿ ಏನಿದ್ದಾಳೆ ಆಕೆ ಇನ್ನೂ ಏನು ಅಪ್ರಾಪ್ತೆಯಾಗಿದ್ದಾಳೆ, 17 ವರ್ಷದ ಯುವತಿ ಇದ್ದಾಳೆ. ಆಕೆಯನ್ನ ಮೇಲೆ ಇವನ್ನ ಅಪಹರಿಸಿಕೊಂಡು ಹೋಗ್ತಾ ಇರುವಂತ ಕಾರಣಕ್ಕಾಗಿ ಆತನ ಮೇಲೆ ಪೋಕ್ಸೋ ಕೇಸ್ ಹಾಕ್ಬೇಕು ಅನ್ನುವಂತ ಒತ್ತಡ ಹಾಕಿದ್ರು. ಈ ಸಂದರ್ಭದಲ್ಲಿ ಏನು ಇನ್ಸ್ಪೆಕ್ಟರ್ ಆಗಿರುವಂತ ಪ್ರಕಾಶ್ ಮಾಳೆ ಮತ್ತು ಏನು ಮುಸ್ಲಿಂ ಯುವಕರು ಮತ್ತು ಅಥವಾ SDPI ನ ಕಾರ್ಯಕರ್ತರು ಏನಿದ್ರು ಅವ್ರ ಮಧ್ಯೆ ವಾಗ್ವಾದ ನಡೆದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ದ್ವೇಷಮಯ ವಾತಾವರಣ ಆಯ್ತು. ಆಮೇಲೆ ಈ ಒಂದಿಷ್ಟು ಸಮಾಧಾನ ಪಡಿಸಿದೆ. ಈಗ ಮುಂದೆ ಆ ತನಿಖೆ ಆಗಿ ಆ ಯುವತಿಯ 17 ವರ್ಷ ಅಪ್ರಾಪ್ತಿನೋ ಅಥವಾ ಏನು ಈ ಎಲ್ಲವನ್ನ ತನಿಖೆ ನಡೀತಾ ಇದೆ. ಈಗ ಪರ ಮತ್ತು ವಿರೋಧ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ಶರಣಪ್ಪ ನಿಮ್ಮ ಮಾಹಿತಿ.